ಮಲೈ ಮಹದೇಶ್ವರ ಬೆಟ್ಟದ ಮಹದೇಶ್ವರನ ದರ್ಶನ ಮಾಡಿ. ಮಲೆ ಮಹದೇಶ್ವರ ಬೆಟ್ಟವು ಚಾಮರಾಜನಗರ ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ. ಮಲೆ ಮಹದೇಶ್ವರ ಬೆಟ್ಟದ ಮೇಲಿರುವ ಶ್ರೀ ಮಲೆ ಮಹದೇಶ್ವರನ ದರ್ಶನ ಪಡೆಯದೇ ಇರೋಕ್ಕಾಗುತ್ತಾ? ಮೈಸೂರಿನಿಂದ 135 ಕಿಲೋಮೀಟರ್ ದೂರದಲ್ಲಿ, ಹೊಗೆನಕಲ್ನಿಂದ 89 ಕಿಲೋಮೀಟರ್, ಕೊಳ್ಳೆಗಾಲದಿಂದ 72 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 109 ಕಿಲೋಮೀಟರ್ ದೂರದಲ್ಲಿರುವ ಮಲೆ ಮಹದೇಶ್ವರ ಬೆಟ್ಟ ಹಿಲ್ಸ್ ಎಂದೂ ಕರೆಯುತ್ತಾರೆ. ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಕೊಳ್ಳೆಗಾಲ ತಾಲ್ಲೂಕಿನ ಪೂರ್ವ ಭಾಗದಲ್ಲಿದೆ. ಇದು 3000 ಅಡಿ ಎತ್ತರದಲ್ಲಿದೆ. ಮೈಸೂರು ಪ್ಯಾಕೇಜ್ಗಳಲ್ಲಿ ನೀವು ಸೇರಿಸಿಕೊಳ್ಳಬೇಕಾದ ಪ್ರಮುಖ ಆಕರ್ಷಣೆಗಳಲ್ಲಿ ಇದು ಒಂದಾಗಿದೆ. ಮಲೈ ಮಹದೇಶ್ವರ ಬೆಟ್ಟಗಳು ದಟ್ಟವಾದ ಕಾಡಿನಿಂದ ಆವೃತವಾಗಿವೆ ಮತ್ತು ಮಹದೇಶ್ವರ ದೇವರಿಗೆ ಅರ್ಪಿತವಾದ ಮಲೈ ಮಹದೇಶ್ವರ ದೇವಸ್ಥಾನಕ್ಕೆ ಪ್ರಸಿದ್ಧವಾಗಿದೆ. ಶ್ರೀ ಮಲೆ ಮಹದೇಶ್ವರರ ಪ್ರಾಚೀನ ಮತ್ತು ಪವಿತ್ರ ದೇವಾಲಯವು ಅತ್ಯಂತ ಜನಪ್ರಿಯ ಶೈವ ಯಾತ್ರಾ ಕೇಂದ್ರವಾಗಿದೆ ಮತ್ತು ಈ ಪ್ರದೇಶದ ಅತ್ಯಂತ ಶಕ್ತಿಶಾಲಿ ಶಿವ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯವು ಪೂರ್ವಘಟ್ಟದ 77 ಬೆಟ್ಟಗಳಿಂದ ಆವೃತವಾಗಿದೆ. ಈ ದೇವಾಲಯವು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳಿಂದ ಹೆಚ್ಚಿನ ಸಂಖ್ಯೆಯ ಯಾತ್ರಿಕರನ್ನು ಸೆಳೆಯುತ್ತದೆ. 7 ಬೆಟ್ಟಗಳ ಮಧ್ಯದಲ್ಲಿದೆ. ಪ್ರಸಿದ್ಧ ಮಲೈ ಮಹದೇಶ್ವರ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶವು ಸಂಪೂರ್ಣವಾಗಿ ಬೆಟ್ಟ ಪ್ರದೇಶವಾಗಿದೆ ಮತ್ತು ದೇವಾಲಯವು 7 ಬೆಟ್ಟಗಳ ಮಧ್ಯದಲ್ಲಿದೆ. ಪ್ರತಿ ಹಿಂದೂ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಕಾರ್ಯಗಳನ್ನು ಆಯೋಜಿಸಲಾಗುತ್ತದೆ. ಮಹದೇಶ್ವರ ದೇವಸ್ಥಾನವನ್ನು ಜುಂಜೇಗೌಡ ಶ್ರೀಮಂತ ಕುರುಬಗೌಡ ಭೂಮಾಲೀಕರು ನಿರ್ಮಿಸಿದ್ದಾರೆ. ಭಗವಾನ್ ಶ್ರೀ ಮಹದೇಶ್ವರನು ಶಿವನ ಅವತಾರವೆಂದು ನಂಬಲಾಗಿದೆ. 14 ಶತಮಾನದಲ್ಲಿ ಸಂತ ಮಹದೇಶ್ವರನು ತಪಸ್ಸು ಮಾಡಲು ಇಲ್ಲಿಗೆ ಬಂದಿದ್ದಾನೆಂದು ಐತಿಹಾಸಿಕ ಪುರಾವೆಗಳು ಸೂಚಿಸುತ್ತವೆ ಮತ್ತು ಅವರು ಇನ್ನೂ ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗ ರೂಪದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಎಂದು ನಂಬಲಾಗಿದೆ. ಈಗ ಗರ್ಭಗುಡಿಯಲ್ಲಿ ಪೂಜಿಸಲ್ಪಡುವ ಲಿಂಗವು ಸ್ವಯಂ ಭೂ ಆಗಿದೆ. ಶ್ರೀ ಮಲೈ ಮಹದೇಶ್ವರ ಸ್ವಾಮಿ ಪುಲಿ ವಾಹನ, ಹುಲಿಯ ಮೇಲೆ ಚಲಿಸುತ್ತಿದ್ದರು ಮತ್ತು ಅಲ್ಲಿ ವಾಸಿಸುವ ಜನರು ಮತ್ತು ಸಂತರನ್ನು ಉಳಿಸಲು ಬೆಟ್ಟದ ಸುತ್ತ ಹಲವಾರು ಅದ್ಭುತಗಳನ್ನು ಮಾಡಿದರು. ದೇವಾಲಯದ ಆಡಳಿತವು ಹಿಲ್ಸ್ ದೇವಾಲಯದ ಬಳಿ ವಸತಿ ಸೌಕರ್ಯಗಳನ್ನು ನಡೆಸುತ್ತದೆ. ಇದನ್ನು ದೂರವಾಣಿ ಮೂಲಕ ಕಾಯ್ದಿರಿಸಬಹುದು. ಅತಿಥಿ ಗೃಹಗಳಲ್ಲಿ ಮಹದೇಶ್ವರ ಭವನ, ಗುರುದರ್ಶಿನಿ, ಗಿರದರ್ಶಿನಿ, ಶಿವದರ್ಶಿನಿ ಮುಂತಾದವು ಸೇರಿವೆ. ಅವರು ದಾಸೋಹ ಭವನದಲ್ಲಿ ಎಲ್ಲ ಯಾತ್ರಾರ್ಥಿಗಳಿಗೆ ಉಚಿತ ಆಹಾರವನ್ನು ಒದಗಿಸುತ್ತಾರೆ. ಸಂದರ್ಶಕರಿಗೆ ಅಲ್ಪ ಪ್ರಮಾಣದ ಪಾವತಿಯಲ್ಲಿ ಉಳಿಯಲು ಪ್ರತ್ಯೇಕ ವಿಲ್ಲಾಗಳನ್ನು ನೀಡಲಾಗುತ್ತದೆ. ಕ್ಯೂರಿಯೋಸ್ ಮತ್ತು ಪೂಜಾ ವಸ್ತುಗಳನ್ನು ಮಾರಾಟ ಮಾಡುವ ಅನೇಕ ಅಂಗಡಿಗಳಿವೆ. ಯಾವಾಗ ಭೇಟಿ ನೀಡುವುದು ಸೂಕ್ತ? ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಹಿಲ್ಸ್ಗೆ ಭೇಟಿ ನೀಡಲು ಉತ್ತಮ ಸಮಯ. ದೇವಾಲಯದ ಮುಖ್ಯ ಹಬ್ಬ ಮಹಾಶಿವರಾತ್ರಿ. ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹಿಲ್ಸ್ನಲ್ಲಿ ಭವ್ಯ ಆಚರಣೆಯನ್ನು ಕಾಣಬಹುದು. ಸುಸಜ್ಜಿತ ರಸ್ತೆಗಳು ಮತ್ತು ಹೆಂಚುಗಳ